ಇವತ್ತಿನ ಇಲ್ಲಿನ ಸಿದ್ಧತೆ ಬೇರೆ ಮಾಡಿದ್ದೀರಾ. ನಾಳೆ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬ ವರ್ಗ ತೀರ್ಮಾನ ಮಾಡಿದೆ. ಸೊ ಏನೆಲ್ಲ ಡಿಸಿಷನ್ ತಗೊಂಡಿದ್ದೀರಾ? ಅದೇ ನಾಳೆ 11:15 ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ. ಸೊ ಇಲ್ಲಿಂದ 11:15 ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಸರ್, ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ. ಇಲ್ಲೇ ನಾಳೆವರೆಗೂ ಇಲ್ಲೇ ಇರುತ್ತೆ. ನಾಳೆವರೆಗೂ ನಾಳೆ 11:15 ತನಕ ಇಲ್ಲೇ ಇರ್ತೇವೆ. ಓಕೆ, ಅಮ್ಮನವರ ಒಂದು ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳಲ್ಲಿ ಮಾಡಬೇಕು? ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಸೊ ಎಷ್ಟು ಹೊತ್ತಿಗೆ ಅಮ್ಮವರು ಬೆಳಗ್ಗೆ 8:30 ಡಿಕ್ಲೇರ್ ಆಗಿದೆ ಹಾಸ್ಪಿಟಲ್. ಇವತ್ತಿನ ಇಲ್ಲಿನ ಸಿದ್ಧತೆ ಬೇರೆ ಮಾಡಿದ್ದೀರಾ. ನಾಳೆ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕುಟುಂಬ ವರ್ಗ ತೀರ್ಮಾನ ಮಾಡಿದೆ. ಸೊ ಏನೆಲ್ಲ ಡಿಸಿಷನ್ ತಗೊಂಡಿದ್ದೀರಾ? ಅದೇ ನಾಳೆ 11:15 ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ. ಸೊ ಇಲ್ಲಿಂದ 11:15 ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಸರ್, ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ. ಇಲ್ಲೇ ನಾಳೆವರೆಗೂ ಇಲ್ಲೇ ಇರುತ್ತೆ. ನಾಳೆವರೆಗೂ ನಾಳೆ 11:15 ತನಕ ಇಲ್ಲೇ ಇರ್ತೇವೆ. ಓಕೆ, ಅಮ್ಮನವರ ಒಂದು ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳಲ್ಲಿ ಮಾಡಬೇಕು? ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಎಷ್ಟು ಹೊತ್ತಿಗೆ ಅಮ್ಮವರು ಬೆಳಗ್ಗೆ 8:30 ಡಿಕ್ಲೇರ್ ಆಗಿದೆ ಹಾಸ್ಪಿಟಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.